ಬುಟ್ಟಿಯನ್ನು ನಿರ್ಮಾಣ ಮಾಡುವಂತಹ ಕಲೆ ನಶಿಸಿ ಹೋಗುತ್ತಿದೆ. ಆದರೆ ಬ್ರಹ್ಮಾವರದಲ್ಲಿ ಒಂದು ಕುಟುಂಬ ಯಾವುದೇ ಯಂತ್ರಗಳ ಸಹಾಯವಿಲ್ಲದೆ ಅತ್ಯಾಕರ್ಷಕವಾದ ಬುಟ್ಟಿಗಳನ್ನು ನಿರ್ಮಾಣ ಮಾಡುತ್ತಿದೆ. ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಒಂದು ವಿಶೇಷ ಕುಟುಂಬವನ್ನು ಭೇಟಿಯಾಗಲಿಕ್ಕೆ ಬಂದಿದ್ದೇವೆ. ಒಂದು ಕರಕುಶಲ ಅಂದರೆ ಈ ನಮ್ಮ ಪಾರಂಪರಿಕವಾದ ಕೆಲವು ಕರಕುಶಲ ವಿಚಾರಗಳನ್ನು ಆಧಾರವಾಗಿಟ್ಕೊಂಡು ವಲಸೆ ಹೋಗಿ ತಮ್ಮ ಜೀವನವನ್ನು ಮುನ್ನಡೆಸುತ್ತಿರುವ ಒಂದು ಕುಟುಂಬ ಇಲ್ಲಿ ಬ್ರಹ್ಮಾವರದಲ್ಲಿ ಸದ್ಯಕ್ಕೆ ಇದೆ. ಬ್ರಹ್ಮಾವರ ಗಾಂಧಿ ಮೈದಾನದ ಬಳಿ ಆಕಾಶವಾಣಿ ರಸ್ತೆ, ನಮ್ಮ ಬಾರ್ಕೂರಿಗೆ ಹೋಗುವ ರಸ್ತೆಯಲ್ಲಿ ಒಂದು ಕುಟುಂಬ ಇತ್ತೀಚೆಗೆ ಬಂದಿದೆ. ಅವರು ವಿಶೇಷವಾಗಿ ಅತ್ಯಾಕರ್ಷಕವಾದ ಬುಟ್ಟಿಯನ್ನು ಅವರೇ ತಯಾರು ಮಾಡಿ ಮಾರಾಟ ಮಾಡ್ತಾರೆ. ಒಂದು ಒಳ್ಳೆಯ ನೋಡಿ ಫಿನಿಶಿಂಗ್ ಹೇಗೆ ಮಾಡ್ತಿದ್ದಾರೆ ನೋಡಿ, ಅತ್ಯಾಕರ್ಷಕವಾದ ಬುಟ್ಟಿ. ಸೊ ಈಗ ನಮ್ಮೊಂದಿಗೆ ಇಲ್ಲಿಯ ಈ ಕುಟುಂಬದವರು ವೆಂಕಟಯ್ಯ ಅಂತ ಒಬ್ಬರು ಇದ್ದಾರೆ. ಅವರು ನಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ. ನಮಸ್ಕಾರ. ಈಗ ನೀವು ಎಷ್ಟು ಸಮಯದಿಂದ ಈ ಒಂದು ಇದರಲ್ಲಿ ತೊಡಗಿಕೊಂಡಿದ್ದೀರಿ? ಬುಟ್ಟಿ ನಿರ್ಮಾಣ ಅಂದರೆ ಬುಟ್ಟಿ ಮಾಡ್ತಿದ್ದೀರಲ್ಲ, ಎಷ್ಟು ವರ್ಷದಿಂದ ಈ ಬುಟ್ಟಿ ಮಾಡ್ತಿದ್ದೀರಿ ನೀವು? ನಾವು ಒಂದು 30 ವರ್ಷದಿಂದ ಮಾಡ್ತಾ ಇದ್ದೀವಿ. 30 ವರ್ಷದಿಂದ ಮಾಡ್ತಿದ್ದೀವಿ. ಹಾಂ. ಎಷ್ಟು ಥರದ ಬುಟ್ಟಿಗಳನ್ನ ಮಾಡ್ತೀರಿ ನೀವು? ಎಷ್ಟು ಟೈಪ್ ಅಂದರೆ ಒಂದು 5-6 ಟೈಪ್ ಮಾಡ್ತೀವಿ. 5-6 ಟೈಪ್ ಮಾಡ್ತೀರಲ್ಲ. ಈಗ ಬುಟ್ಟಿಗೆ ಹಾಕುವ ಇದು ಯಾವುದು, ಯಾವ ಮೆಟೀರಿಯಲ್ ಹಾಕ್ತೀರಿ? ಖರ್ಜೂರ ಕಡ್ಡಿ. ಹಾಂ. ಅದನ್ನು ಹಾಕಿ ಇದು ತಯಾರು ಮಾಡೋದಲ್ಲ? ಹಾಂ. ಈಗ ನೀವು ಒಂದು ಪ್ಲೇಸಿಗೆ ಬಂದರೆ ಸಾಧಾರಣ ಎಷ್ಟು ಸಮಯ ಆ ಪ್ಲೇಸಲ್ಲಿ ಇರ್ತೀರಿ, ಆ ಸ್ಥಳದಲ್ಲಿ? ನಾವು 1-2 ತಿಂಗಳು ಇರ್ತೀವಿ. ಈಗ ನೀವು ಬ್ರಹ್ಮಾವರದ ಬಂದಿದ್ದೀರಿ, 1-2 ತಿಂಗಳು ಇರ್ತೀರಿ ಅಲ್ಲ? ಹಾಂ. ಈ ಥರ ಮಾಡಿ ಬುಟ್ಟಿ ಮಾಡಿ ನೀವು ಮಾರಾಟ ಮಾಡುವಂಥದ್ದು. ಹಾಂ. ಈ ಬುಟ್ಟಿಯ ಜೊತೆಗೆ ಬೇರೆ ಯಾವುದೆಲ್ಲ ಮಾಡ್ತೀರಿ ಮಾರಾಟ? ಅಂದರೆ ಯಾವ ಥರ ಬುಟ್ಟಿ ಒಂದು ತೋರಿಸಿ, ಒಂದು ಆ ಥರ ಒಂದು. ಹಾಂ. ಇದು ಈ ಥರ ಬುಟ್ಟಿ ಅಲ್ಲ? ಸರಿ. ಓಕೆ. ನೀವು ಯಾವುದೇ ಮಿಷಿನ್ ಯೂಸ್ ಮಾಡೋದಿಲ್ಲ? ಏನಿಲ್ಲ, ಬರೀ ಕೈಯಲ್ಲಿ ನೋಡಿ. ಇದೇ ಅವರ ವಿಶೇಷತೆ ನೋಡಿ. ಅವರು ಯಾವುದೇ ರೀತಿಯ ಯಂತ್ರಗಳನ್ನು ಉಪಯೋಗ ಮಾಡದೆ, ಯಾವುದೇ ವಿದ್ಯುತ್ ಚಾಲಿತ ಯಂತ್ರಗಳನ್ನು ಉಪಯೋಗ ಮಾಡದೆ, ಬರೀ ಒಂದು ಅವರ ಕೌಶಲ್ಯವನ್ನು ಮಿಶ್ರಣ ಮಾಡಿಕೊಂಡು ಬುಟ್ಟಿಯನ್ನು ತಯಾರು ಮಾಡ್ತಿದ್ದಾರೆ. ಈ ಸಾಧಾರಣ ಒಂದು ಬುಟ್ಟಿ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ? ಒಂದು ಬುಟ್ಟಿ ಮಾಡಬೇಕಂದ್ರೆ ಒಂದು 30 ನಿಮಿಷ, ಅರ್ಧ ಗಂಟೆ ಬೇಕಾಗ್ತದಲ್ಲ? ಫಸ್ಟಿಗೆ ನೀವೀಗ ಬುಟ್ಟಿ ಮಾಡುವಾಗ ಫಸ್ಟಿಗೆ ಏನು ಮಾಡೋದು? ಬೇಸ್ ಅಂದರೆ ಫಸ್ಟಿಗೆ ಬೇಸ್ ಸೆಟ್ ಮಾಡೋದು, ತಳ ಹಾಕೋದು. ಇದು ಸಿಗಿದು ತಳ ಹಾಕೋದು, ಆಮೇಲೆ ಬುಟ್ಟಿ ಮಾಡೋದು. ತಳ ಹಾಕಿ ಅದನ್ನು ಸೆಟ್ ಮಾಡ್ಲಿಕ್ಕೆ ಉಂಟಲ್ಲ. ಆಮೇಲೆ ಇದನ್ನು ಈಗ ಒಂದೊಂದೇ ಇದನ್ನು ಹೇಗೆ ಈಗ ಒಂದೊಂದೇ ಹೇಗೆ ಅಟ್ಯಾಚ್ ಮಾಡೋದು? ಅಂದ್ರೆ ಈಗ ಕಾಲ ಕೆಳಗೆ ಈ ತರ ಇಟ್ಕೊಂಡು ಒಂದು ಕಡ್ಡಿ ತಗೊಂಡು ಸುತ್ತ ಬಿಡೋದು ತಳ, ಆಮೇಲೆ ಕಡ್ಡಿ ಸಿಗಿದು ಈ ತರ ಮಾಡೋದು. ಫಸ್ಟಿಗೆ ಕಾಲ್ ಕಡ್ಡಿ ಇಟ್ಕೊಂಡು ಇದು ಮಾಡೋದು. ಗೊತ್ತಾಯ್ತು. ಈ ತರ ಉಲ್ಟಾ ಹಾಕೋದು, ಸುತ್ತಬಿಟ್ಟು. ಈಗ ಇದನ್ನ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಿ? ಈಗ ಇದನ್ನ ಏನ್ ಮಾಡ್ತಿದ್ದೀರಿ? ಈಗ ಇದನ್ನ ರೆಡಿ ಮಾಡ್ತಾ ಇದ್ದೀನಿ. ಈಗ ಅದು ಮಾಡ್ತಾ ಚಿಬ್ಲು ಇದು ರೆಡಿ ಮಾಡ್ತಾ ಇದ್ದೀನಿ. ಈಗ ನೀವು ಮಾಡಿ ಕಂಟಿನ್ಯೂ ಮಾಡಿ, ನಾನು ಜಸ್ಟ್ ನೋಡ್ತೇನೆ. ಯಾವ್ದು ಇದು ಬೇಸ್ ಅಲ್ಲ? ಇದು ಬೇಸ್ ಈ ತರದ್ ಇದು. ಗೊತ್ತಾಯ್ತು. ಈ ತರದ್ ಮಾಡ್ತಾ ಇದ್ದೀನಿ. ಇದನ್ನ ಮಾಡಿ ಮತ್ತೆ ಅದಕ್ಕೆ ಬುಟ್ಟಿ ಕಟ್ಟುದು. ಹೌದು. ಇದು ಬಿಚ್ತೀರಾ ಮತ್ತೆ ಈ ಪಾರ್ಟ್? ಇದು ಯಾಕೆಂದ್ರೆ ಇದು ಅನ್ನ ಬಗ್ಸೋದು. ಸರಿ. ಅನ್ನ ಬಗ್ಸ್ಲಿಕ್ಕೆ ಹಾಗೆ ಮುಚ್ಚಳ ಹಾಕ್ಲಿಕ್ಕೆ. ನೋಡಿ ಇದು ಮುಚ್ಚಳ ತರ ಯೂಸ್ ಮಾಡ್ತಾರೆ ನೋಡಿ. ಒಳ್ಳೆ ಬುಟ್ಟಿಯ ಜೊತೆಗೆ ಈ ಮುಚ್ಚಳ ಹಾಗೆ ನಾವು ಯೂಸ್ ಮಾಡ್ಬೋದು. ಇದು